RCB ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹಾಗೂ ಕರ್ನಾಟಕದ ಕ್ರಿಕೆಟ್ ಅಸೋಸಿಯೇಷನ್ಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ಅದೇನಂತ ಹೇಳಿದ್ರೆ RCBಗೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲು ಅವಕಾಶವನ್ನ BCCI ಮಾಡಿಕೊಟ್ಟಿದೆ. ಹೌದು, ನಿಮಗೆ ಗೊತ್ತಿರಬಹುದು, ಹೋದ ವರ್ಷ ನಡೆದಂತಹ ಒಂದು ದುರಂತದಿಂದ RCB 18 ವರ್ಷಗಳ ನಂತರ ಪಡೆದಿದ್ದಂತಹ ಒಂದು ಕಪ್ಪಿನ ಒಂದು ಸಂಭ್ರಮಾಚರಣೆಯಲ್ಲಿ 11 ಜನ ಮೃತವನ್ನ ಪಟ್ಟಿದ್ರು. ಆ ಒಂದು ವಿಚಾರವಾಗಿ RCBಗೆ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ದೊಡ್ಡ ಹೊಡೆತಾನೆ ಅನ್ಬೋದು. ಆ ಒಂದು ಘಟನೆ ನಡೆದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದೂ ಪಂದ್ಯಗಳು ಕೂಡ ನಡೆದಿರಲಿಲ್ಲ. ಆದರೆ 2026ನೇ ಚಿನ್ನಸ್ವಾಮಿ ಸ್ಟೇಡಿಯಂನ ಭವಿಷ್ಯ ಏನು ಅಂತ ಹೇಳಿ ನೋಡಕ್ ಹೋದ್ರೆ ಹಲವಾರು ಒಂದು ಅಭಿಪ್ರಾಯಗಳು ಬಂದಿದ್ವು. ಅದೇನಂತ ಹೇಳಿದ್ರೆ IPL ಮ್ಯಾಚ್ಗಳು ಈಗ RCBಯ ತವರು ಮನೆಯಾಗಿ ಪುಣೆ ಅಥವಾ ಗುಜರಾತ್ ಆಗಲಿದೆ. ಈ ಬಾರಿನೂ ಕೂಡ ಚಿನ್ನಸ್ವಾಮಿಯಲ್ಲಿ ಯಾವುದೇ ರೀತಿಯಾದಂತಹ IPL ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಓಡಾಡ್ತಾ ಇತ್ತು. ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. RCB ಮ್ಯಾನೇಜ್ಮೆಂಟ್ ಹಾಗೂ ಕರ್ನಾಟಕದ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ, ಈಗ BCCI ಜೊತೆಗೆ ಚರ್ಚೆಯನ್ನ ನಡೆಸಿ ಎಲ್ಲ ಮುಂತಾದ ಹಲವಾರು ಯೋಜನೆಗಳನ್ನು ಹಾಕೊಳ್ತೀವಿ ಹಾಗೂ ಮುಂದಾಲೋಚನೆಯನ್ನ ಮಾಡ್ತೀವಿ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿಗಳನ್ನ ಕೊಡ್ತೀವಿ. ದಯವಿಟ್ಟು ಚಿನ್ನಸ್ವಾಮಿಯಲ್ಲೇನೆ ಕೂಡ ಮ್ಯಾಚ್ಗಳನ್ನು ಆಡಿಸಬೇಕು ಹಾಗೂ ಅಲ್ಲಿನ ಅಭಿಮಾನಿಗಳಿಗೆ ನೀವು ಸ್ವಲ್ಪ ಕರುಣೆಯನ್ನು ತೋರಿಸಬೇಕು ಅಂತ ಹೇಳಿ ಬೇಡಿಕೊಂಡ ಕಾರಣ, ಅದರಲ್ಲೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು KSCA ಅಧ್ಯಕ್ಷರಾಗಿರೋದ್ರಿಂದ ಅವರ ಮಾತನ್ನ ಈಗ BCCI ಒಂದು ಸಮ್ಮತಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ಇನ್ನೆರಡು ದಿನದಲ್ಲಿ ಅವರು ಸರ್ಕಾರದ ಬಳಿ ಮಾತುಕತೆಯನ್ನು ನಡೆಸಿ ಅಲ್ಲಿಂದ ಪರ್ಮಿಷನ್ ಅನ್ನು ತಗೊಳ್ಬೇಕು. ಅದಕ್ಕೆ BCCI ಒಪ್ಪಿಗೆಯನ್ನು ಕೊಡುತ್ತೆ. ಇನ್ನೆರಡೂ ದಿನದಲ್ಲಿ ಇದಕ್ಕೆ ಖಚಿತ ಮಾಹಿತಿ ಸಿಕ್ಕಿ ಈ ಬಾರಿಯ IPL RCBಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ನಡೆಯೋದು ಬಹುತೇಕ ಪಕ್ಕವಾಗಿದೆ. ಸೊ RCB ಅಭಿಮಾನಿಗಳಿಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ಬೋದು. ಈ ಒಂದು ವರ್ಷದಿಂದ ಖಾಲಿ ಬಿದ್ದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಬಾರಿ IPL ಇಂದ ಮತ್ತೆ ರೀಓಪನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಇದಕ್ಕೆ ಖಚಿತ ಮಾಹಿತಿ ಅಂತೂ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. RCB ಅಭಿಮಾನಿಗಳು ಯಾರ್ಯಾರಿದ್ದೀರೋ ನಿಮಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕೂಡ ಗುಡ್ ನ್ಯೂಸ್ ಅನ್ಬೋದು. ಬೆಂಗಳೂರಿನಲ್ಲಿ ವಿರಾಟ್ ಕೊಹ್ಲಿಯನ್ನ ಮತ್ತೆ ನೋಡುವಂತಹ ಅವಕಾಶ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ಹಾಗೆ ಇನ್ನೇನು IPL 2026 ಇದೇ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತಲೂ ಕೂಡ ಮೂಲಗಳಿಂದ ಮಾಹಿತಿ ದೊರೀತಾ ಇದೆ.